ಇದೈತೆ ನನ್ನ ಜೊತೆಲಿ ಅಂದರೆ ನೀವು ಬ್ರಹ್ಮ ರಾಕ್ಷಸಿಗೂ ಇಟ್ಟಾಡಿಸ್ತೀನಿ, ರಕ್ತ ಪಿಶಾಚಿನೂ ಇಟ್ಟಾಡಿಸ್ತೀನಿ, ಆತ್ಮಗಳಂತೂ ಉಚ್ಚ ವಹಿಸ್ಬಿಡ್ತೀನಿ. ಬರೀ ಬಗನಿ ಗೂಟ ನಿನಗೈತಿ ಅಂತ ಬರೀ ವಾಯ್ಸಲ್ಲಿ ಹೇಳಿದ್ರೇ ಅವು ಉಚ್ಚ ಒಯ್ಕೋತೇವೆ. ಇನ್ನು ಇದು ಜೊತೆಲಿ ಐತಿ ಅಂದರೆ ಬಗ್ನಿ ಗೂಟ ಅಂತಕ್ಕಂಥದ್ದು ಮನುಷ್ಯನಿಂದ ಹಿಡಿದು ಪ್ರೇತಾತ್ಮದವರೆಗೂ ಇದೊಂದು ಉಚ್ಚ ಊಹಿಸ್ತಕ್ಕಂಥ ಒಂದು ವಿಧಾನ. ಓಕೆ, ತುಂಬ ಶಕ್ತಿ, ತುಂಬ ಪವರ್ಫುಲ್ಲು. ನೋಡೋಕ್ಕದೇನೂ ಇಲ್ಲ, ಏನೋ ಒಂಥರ ಕಾಣಿಸ್ತಾ ಇರ್ತದೆ. ಓಂ ರೀಂ ಮಹಾಲಕ್ಷ್ಮೀ ನಮಃ, ಓಂ ನಮಃ ಶಿವಾಯ, ಓಂ ಅಂಜನಾ ಗರ್ಭಸಂಭೂತಾಯ ನಮಃ. ಈ ಚುಟ್ಕ ಸಿದ್ಧಿ ಮಂತ್ರಗಳು ಇದಕ್ಕೆ ಕೆಲಸ ಬರ್ತದೆ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸೊ ಭಗವಾನ್ ಸಾರು ಅವ್ರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎಪಿಸೋಡ್ಗಳು ಮಾಡ್ತಾನೆ ಬಂದಿದ್ದೀವಿ. ಸಾಕಷ್ಟು ರಿಸಲ್ಟ್ಗಳು ಅವ್ರು ಮಾತಾಡಿದ್ದಾರೆ. ಪರ್ಸ್ನಲಿ ಕೂಡ ಅವ್ರಿಗೆ ಸಾಕಷ್ಟು ಡ್ಯಾಮೇಜ್ಗಳಾಗೈತೆ. ಕೆಲವಷ್ಟೇ ಹೇಳವ್ರೆ, ಇನ್ನೂ ಕೆಲವು ಅವರು ಹೇಳಿಲ್ಲ. ಯಾಕಂದರೆ ಸೊ ಇವೆಲ್ಲ ಒಂದೊಂದು ನಾವು ಹೇಳ್ಕೊಂತ ಹೋದರೆ ಯಾವುದೋ ಒಂದು ಕೇಸ್ ಅಟೆಂಡ್ ಮಾಡಬೇಕಾಗಿ ಬಂದಿರುತ್ತೆ, ಎಷ್ಟೋ ಲಾಂಗ್ ಹೋಗಿರ್ತಾರೆ, ಇಮಿಡಿಯೇಟ್ ಕಾರ್ಗೆ ಏನೋ ಡ್ಯಾಮೇಜ್ ಆಗೋದು, ಇಲ್ಲ ಯಾವುದೋ ಪಬ್ಲಿಕ್ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೂ ಕೂಡ ಅಲ್ಲೂ ಕೂಡ ಅವಕ್ಕೂ ಡ್ಯಾಮೇಜ್ ಆಗುತ್ತದೆ. ಅಂದರೆ ಅವ್ರ ಹಿಂದೆ ಯಾವುದೋ ಒಂದು ಫಾಲೋ ಮಾಡ್ತದೆ, ಯಾವುದೋ ನೆಗೆಟಿವ್ಗಳು ಸೊ ಅವ್ರ ಹಿಂದೆ ಇದೆ ಅನ್ನೋ ಥರದ್ದು ಒಂದಷ್ಟು ವಿಚಾರಗಳನ್ನ ಅವ್ರು ನಮಗೆ ಆಗಾಗ ಹೇಳ್ತಾ ಇರ್ತಾರೆ. ಸೊ ಅದೇ ವಿಚಾರನ ಅದೇ ಸಬ್ಜೆಕ್ಟ್ ಮಾಡಿಕೊಂಡು ಇವತ್ತು ಅವ್ರಿಗೆ ಒಂದಷ್ಟು ಪ್ರಶ್ನೆ. ಸರ್, ಈಗ ಸಾಕಷ್ಟು ನೀವು ನಿಮ್ಮ ಒಂದು ಅನುಭವದಲ್ಲಿ ಒಂದು ಒಳ್ಳೆ ರಿಸಲ್ಟ್ಗಳು ಕೊಟ್ಟಿದ್ದಾರೆ ಕೇಸ್ಗಳನ್ನ. ಕೆಲವೊಂದು ಕೇಸ್ಗಳು ಅಟೆಂಡ್ ಮಾಡೋಕ್ಕೆ ಹೋಗಿ ಡ್ಯಾಮೇಜ್ಗಳು ನಿಮಗೆ ಪರ್ಸ್ನಲಿ ಆಗೈತೆ. ನೀವು ಅವುಗಳನ್ನ ಕೆಲವೊಂದಷ್ಟೇ ಹೇಳಿದ್ದೀರಾ. ಸ್ಪೆಷಲಿ ಈಗ ಸೇಫ್ಟಿ ಅನ್ನೋದು ಇಂಪಾರ್ಟೆಂಟ್. ಮನುಷ್ಯ ಬಂದು ಯಾವುದೋ ಒಂದು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ನನಗೇನು ಸೇಫ್ಟಿ ಐತೆ ಅನ್ನೋದನ್ನು ಅವ್ನು ನೋಡ್ಕೊಬೇಕಾಗುತ್ತೆ. ಕೆಲವೊಂದು ಸರಿ ನಿಮಗೆ ಸೇಫ್ಟಿ ಇದ್ರೂ ಡ್ಯಾಮೇಜ್ ಆಗಿರುತ್ತೆ, ಇಲ್ಲಾಂದರೆ ಆ ಸೇಫ್ಟಿ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಯಾಮಾರಿ ಡ್ಯಾಮೇಜ್ ಆಗಿರುತ್ತಾ, ಇದ್ರ ಬಗ್ಗೆ ಒಂದಷ್ಟು ಮಾತಾಡೋಣ. ಸ್ಪೆಷಲಿ ಈ ಥರದ ಕೇಸ್ಗಳು ಸಾಕಷ್ಟು ಜನ ನಮ್ಮ ಗುರೂಜಿಗಳು ಸಾಕಷ್ಟು ವಿದ್ಯಾವಂತರು ಈ ಒಂದಷ್ಟು ನೆಗೆಟಿವ್ ಫೀಲ್ಡನ್ನು ಅವರು ಅಂದರೆ ಅವ್ರದ್ದು ವೃತ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ನೆಗೆಟಿವ್ಗಳನ್ನ ರಿಮೂವ್ ಮಾಡೋದು, ಅವುಗಳಲ್ಲಿ ಕೆಲವೊಂದು ಸರಿ ನಿಮ್ಮ ಥರನೇ ಬೇರೆಯವ್ರಿಗೂ ಡ್ಯಾಮೇಜ್ಗಳು ಆಗ್ತಾನೆ ಇರ್ತವೆ. ಸೊ ನಿಮ್ಮ ಒಂದು ಅನುಭವದಲ್ಲಿ ನಮ್ಮ ವೀಕ್ಷಕರ ಗಮನಕ್ಕೆ, ಇಲ್ಲಾಂದರೆ ಈ ಥರ ಕೆಲಸ ಮಾಡೋರಿಗೆ ಏನೆಲ್ಲ ಒಂದು ಮಾರ್ಗದರ್ಶನಗಳು ನೀವು ಕೊಡ್ಬೋದು, ಯಾವುದರಲ್ಲಿ ಮಾಡಿದ್ರೆ ಏನು ತೊಂದರೆಗಳಾಗ್ತವೆ, ಇದು ಲೈಫ್ಗಿಂತ ದೊಡ್ಡದು ಯಾವುದೂ ಇಲ್ಲ, ಇಲ್ಲಿ ಒಂದು ಸ್ವಲ್ಪ ನಾವು ಯಾವ ಮಾಡಿದ್ರೆ ಲೈಫ್ ಕಳ್ಕೊತೀವಿ, ಈ ಒಂದು ವಿಚಾರನ ನೀವು ಒಂದಷ್ಟು ನಿಮ್ಮ ಅನುಭವವನ್ನು ಶೇರ್ ಮಾಡಿ ಅದನ್ನು ನಮ್ಮ ವೀಕ್ಷಕರಾಗ್ಬೋದು, ಈ ಒಂದು ವಿದ್ಯೆನ ಯಾರು ಬಳಸ್ತಾವ್ರೆ ಅವ್ರಿಗೆ ಏನೆಲ್ಲ ಒಳ್ಳೆ ವಿಚಾರ ಒಂದಷ್ಟು ಟಿಪ್ಸ್ ಕೊಡ್ಬೋದು. ನಾನು ನಿಮ್ಮ ವಿಡಿಯೋಗಳಲ್ಲಿ ಭಾಳಷ್ಟು ಜನಕ್ಕೆ ಹೇಳಿರ್ತೀನಿ, ಆತ್ಮಗಳನ್ನ ಕೆಣಕಬೇಡಿ. ಕೆಣಕೋದ ಮೇಲೆ ನಿಮಗೆ ನೀವು ಸೇಫ್ಟಿ ಇಲ್ಲ ಅಂದರೆ ಭಾಳಷ್ಟು ತೊಂದರೆಗಳಾಗ್ತವೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ನಾನೇ. ಸುಮ್ಮನೆ ಕೈ ಇಕ್ಕಿದ್ದು ಈ ಕಾಲಿಗೆ 6.5 ಲಕ್ಷ ಖರ್ಚು ಮಾಡಿಕೊಂಡೆ. ಕಾಲೇ ಕೊಳ್ತೋಗ್ಬಿಡ್ತು 24 ಗಂಟೆಲಿ. ಈ ಕಾಲಲ್ಲಿ 3 ಬೆರಳುಗಳನ್ನ ಕಟ್ಟಾಯಿತು, 4.5 ಲಕ್ಷ ಖರ್ಚಾಯಿತು. 2 ಕಾಲು ಆಯಿತು, 10 ಲಕ್ಷ ನಾನು ಖರ್ಚು ಮಾಡಿ ಕಾಲನ್ನ ಉಳಿಸ್ಕೊಂಡೆ. ಯಾಕಂದರೆ ಈ ಥರ ಟ್ರೈ ಮಾಡಿ ಭಾಳಷ್ಟು ಜನ ನನಗೆ ಕೇಳ್ತಿರ್ತಾರೆ, ವಿದ್ಯೆ ಇದನ್ನು ದಾನ ಮಾಡ್ತೀರಾ, ವಿದ್ಯೆ ಹೇಳ್ಕೊಡ್ತೀರಾ, ಮಾಡ್ತಾರೆ. ನನಗೆ ಹೇಳಬೇಕು ಅನ್ನೋದು ಮನಸ್ಸಿರ್ತಿದೆ. ಹೇಳ್ಬಾರ್ದಪ್ಪ, ಯಾತಕ್ಕೆ ಅಂತ ಅಂದರೆ ಏನೋ ಮಾಡೋಕ್ಕೆ ಹೋಗ್ತೀರಾ, ಇದೆಲ್ಲ ಕೆಟ್ಟದ್ದು ಆತ್ಮಗಳು. ಆಮೇಲೆ ಯಾರೋ ಮನೆ ಕಡೆಯವ್ರು ಕೇಳ್ತಾರೆ, ನೀವು ಏನೋ ಹೇಳ್ಕೊಟ್ರಿ, ಏನೋ ಮಾಡೋಕ್ಕೆ ಹೋದೋ ಹಿಂಗಾಗ್ಬಿಡ್ತದ್ದು, ಯಾಕೆ ಬೇಕು ನನಗೆ, ಸತ್ತರೆ ನಾವು ಸಾಯೋಣ, ಇನ್ನೊಬ್ರು ಸಾಯಿಸೋದು ಬೇಡ ಅನ್ನೋ ದೃಷ್ಟಿ ಮಾಡ್ಕೊಂಡು ಇವತ್ತವರೆಗೂ ನಾನು ಎಲ್ಲೂ ವಿದ್ಯೆ ನಾನು ಕೊಡ್ತೀನಿ, ಮಾಡ್ತೀನಿ, ಹೇಳ್ತೀನಿ ಅಂತ ನಾನು ಹೇಳೋಕ್ಕೆ ಹೋಗೋದು ಇಲ್ಲ. ಆ ಸವಾಸನೂ ನನಗೆ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ಯಾರೋ ಫ್ಯಾಮಿಲಿ ಇರ್ತಾರೆ, ಏನೋ ಆಸೆ, ಏನೋ ದುಡ್ಡು ಮಾಡಬೇಕು, ಇನ್ನೊಂದು ಮತ್ತೊಂದು. ಭಾಳಷ್ಟು ಜನ ಈ ವಿದ್ಯೆಗಳಲ್ಲಿ ದುಡ್ಡು ಮಾಡ್ಬೋದಾ, ಲಾಟ್ರಿ ದುಡ್ಡು ಎತ್ಬೋದಾ, ಮಡ್ಕ ದುಡ್ಡು ಎತ್ಬೋದಾ, ಇದು ಟ್ರೇಡಿಂಗ್ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೋದಾ, ಇದರಿಂದ ಏನಾದರೂ ನಮಗೆ ಉಪಯೋಗ ಇದೆಯಾ, ಭಾಳಷ್ಟು ಜನ ಕೇಳ್ತಾರೆ. ಇವತ್ತು ನೆನ್ನೆನೂ ಕೂಡ ನಿಧಿಗೆ ಕೈ ಮುಗಿದೆ. ನಾನು ನಿಧಿ ಎತ್ತೀನಿ ಅಂತ ಎಲ್ಲೂ ಹೇಳಿಲ್ವಲ್ಲ. ನಿಧಿ ಎತ್ತಬೇಡಿ, ಅದು ನಿಮ್ಗೆ ಅದೃಷ್ಟ ಇದ್ದರೆ ಬರಬೇಕು.
ಅದು ಕೈ ಹಾಕಿದ್ರೆ ಕಟ್ಟಿಟ್ಟು ಬರ್ತೀನಿ ನಿಮಗೆ ಪಾರ್ಸಲ್. ಅದೇನು ಮಾಡಬೇಕು ಮಾಡ್ತೇವೆ. ಏನು ನೀವು ಮಡಗಿದ್ದೀರಾ? ಸರ್ ನಾನು ದುಡ್ಡಿಲ್ಲಿ ಮಡಗಿದ್ದೀನಿ, ನಾನು ಬೀಗ ಹೊಡೆದು ಓಪನ್ ಮಾಡಿ ಎತ್ಕೊಬತ್ತು, ನಾನು ದುಡ್ಡು ಎತ್ಕೋತೀನಿ. ಬೇರೆ ಪಕ್ಕದ ಬಂದು ಬೀಗ ಹೊಡೆದು ಬಿಡ್ತೀವ? ಅದೇ ರೀತಿ ಯಾವುದೋ ಜನ್ಮದಲ್ಲಿ ಯಾರೋ ದುಡ್ಡಿರ್ತಾರೆ, ಅವರು ಜನ್ಮಕ್ಕೂ ಕಾಯ್ತಾ ಇರ್ತಾರೆ. ಆ ಜಾಗದಲ್ಲಿ ಸರ್ಪಗಳು ಇರ್ತವೆ, ಇನ್ನೊಂದು ಇರ್ತದೆ, ಏನೋ ಇರ್ತದೆ. ಅದಕ್ಕೆ ನಾವು ಇನ್ನೊಬ್ಬರ ದುಡ್ಡಿಗೆ ಇನ್ನೊಂದಕ್ಕೆ ಆಸೆ ಪಡಬಾರ್ದು. ದೇವ್ರು ನಮ್ಗೇನು ಕೊಟ್ಟಿರ್ತಾನೆ, ನಿಮ್ಗೇನು ಕೊಟ್ಟಿರ್ತಾನೆ ಅಷ್ಟೇ. ನಾನು ಈ ವಿದ್ಯೆಗಳಲ್ಲಿ ಎಷ್ಟೋ ಜನ ಸ್ವಾಮೀಜಿಗಳು, ಗುರೂಜಿಗಳು ಪೂಜೆಗಳು ಮಾಡ್ತಾರೆ, ಆಮೇಲೆ ತಾಯ್ತ ಕಟ್ತಾರೆ, ಯಂತ್ರ ಕಟ್ತಾರೆ, ಇನ್ನೊಂದು ಮಾಡ್ತಾರೆ. ಆದರೆ ನೆಗೆಟಿವ್ನ ನೀನು ಕೆಣಕಕ್ಕಂತೂ ಹೋಗಿರಲ್ಲ. ನೀನು ಯಾರು, ಯಾವ ಊರು, ಏನು ಇಳಿಬೇಕು, ಇಳಿತಾರೆ. ಅರವಿಂದ್ ಅವ್ರು ಕೂಡ ಕಾವಿ ಬಟ್ಟೆ ಹಾಕ್ಕೊಂಡು ಯಾರು ನೀನು ಅಂದರೆ ಉತ್ತರ ಕೊಡ್ತವೆ. ಪರೀಕ್ಷೆ ಮಾಡಿ ನಿಮ್ಮನ್ನೇನು ಮಾಡಲ್ಲ. ಮೈ ಮೇಲೆ ಬಂದಿರೋರ್ಗಾಗಲಿ ಇನ್ನೊಬ್ರಿಗಾಗಲಿ ಯಾರು ನೀನು, ಎಲ್ಲಿಂದ ಬಂದೆ, ಯಾಕೆ ಬಂದೆ ಅಂತ ಕೇಳಿದ್ರೆ ಹೌದು ನಾನು ಇಲ್ಲಿಂದ ಬಂದೆ, ನಾನು ಬಿಟ್ಟು ಹೋಗಲ್ಲ, ನಾನು ಮಾಡಲ್ಲ, ಹೌದು ಅಂತಂದೆ. ಪ್ರಯೋಜನ ಏನು ಬಂತು? ಕೆಣಕಿ ಅದನ್ನು ಮಾತಾಡಿಸಿ ಪ್ರಯೋಜನ ಏನು ಬರ್ತು? ನಾನು ಕೇಳ್ತಾ ಇರೋದು ತೆಗೆದು ಬಿಸಾಕಬೇಕು ತಾಕತ್ತಿದ್ರೆ ಅದನ್ನ ಸಂಪೂರ್ಣ ಬುಡು ಸಮೇತ ಕಟ್ ಮಾಡಿ ಬಿಸಾಕಬೇಕು. ಆ ಕೆಣಕದಾಗ ಏನು ಮಾಡ್ತವೆ, ಯಾರೋ ಇವನೇನೋ ಕೇಳ್ತಾವನೆ ಉತ್ತರ ಕೊಟ್ಬಿಡೋಣ ಅಂದ್ಬಿಟ್ಟು ಅದು ಹೇಳ್ತೇವೆ, ಸುಮ್ಮನೆ ಆಗ್ಬಿಡ್ತೇವೆ. ನೀವು ಸುಮ್ಮನೆ ಆಗ್ಬಿಡ್ತೀರ. ಅರ್ಥ ಆಯ್ತಾ? ಸೊ ಅವಾಗ ಏನಾಗ್ತದೆ, ನಿಮಗೆ ಮಂತ್ರಿವಾದಿನ ಅದೇನು ಟಚ್ ಮಾಡಲ್ಲ, ಬಿಟ್ಬಿಡ್ತಿದೆ. ಅಯ್ಯ ಬಿಟ್ಟ ಕೇಳ್ದ ಹೋದ. ನಾನು ಯಾವಾಗ ಫೈಟ್ ಮಾಡ್ಬೇಕಂತ ನಿಂತ್ಕೋತೀವಿ, ನನ್ನನ್ನು ತೆಗಿಬೇಕಂತ ಪ್ಲಾನ್ ಮಾಡ್ತೇವೆ, ಸ್ಕೆಚ್ ಆಗ್ತಿದೆ. ಓಕೆ, ಅಂದರೆ ಇವರು ಡೇಂಜರ್ ನಮಗೆ ಅಂತ ಅವು ತಿಳ್ಕೊತವೆ. ಅದಕ್ಕೆ ಡೇಂಜರ್ ಅಂತ ಗೊತ್ತಾಗ ಸರ್, ನೀವು 10 ಜನ ಸ್ವಾಮೀಜಿ ಕುಂಡ್ರಿಸಿ ಕೇಳಿ. ನಾವು ಮಾತಾಡ್ತಕ್ಕಂಥದ್ರಲ್ಲೇ ಅದು ಇಂಥ ನನ್ನ ಮಗ ಅಂತ ಅದು ಹೇಳ್ತವೆ, ಹಠ ಮಾಡ್ತವೆ. ನಾವು ಅದಕ್ಕೆ ನಾನು ಮಾಡಬಾರ್ದು ಆ ಥರ ಕೆಣಕಬಾರ್ದು ಅಂದರೂ ಕೂಡ ಕೆಲವು ಟೈಮ್ ನಮಗೆ ತಡ್ಕೊಳಕ್ಕಾಗಲ್ಲ, ಕೋಪ ಬೈದ್ಬಿಡ್ತೀನಿ. ಆಮೇಲೆ ನನ್ನ ಮನಸ್ಸಲ್ಲೇ ನಾನು ಸಮಾಧಾನ ಮಾಡಿಕೊಂಡು ನಿನಗೇನು ಮಾಡಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಾನು ಆ ಥರ ಬೈದು ಮಾಡಿ ಹೊರಗಡೆ ಬಂದಾಗ ಸಾಕಷ್ಟು ನೋವು ಅನುಭವಿಸ್ಬಿಟ್ಟಿದ್ದೀನಿ. ನನ್ನ ಕಾರ್ ಕೂಡ ಡ್ಯಾಮೇಜ್ ಮಾಡ್ಕೊಂಡಿದ್ದೀನಿ, ನಾನು ಡ್ಯಾಮೇಜ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಸಾಧ್ಯವಾದಷ್ಟು ಕೆಣಕಲ್ಲ, ಎದುರುಗಡೆ ಕರೆಸ್ಕೊಳ್ಳಲ್ಲ. ಇಲ್ಲಿ ಕೂತ್ಕೊಂಡೆ ಉತ್ತರ ಕೊಡ್ತೀನಿ, ಇಲ್ಲಿ ಕೂತ್ಕೊಂಡೆ ತೆಗಿತೀನಿ. ನಾನು ಹೆಂಗೆ ತೆಗಿತೀನಿ, ಹೆಂಗೆ ಮಾಡ್ತೀನಿ ನನಗೆ ಮುಂದೆ ಗೊತ್ತು. ಯಾಕೆ ಇದು ಸ್ಪೆಷಲ್ ಎಪಿಸೋಡ್ ಮಾಡ್ತಾಯಿದ್ದೀನಿ ಅಂದರೆ, ನನಗಾಗಿ ತೊಂದರೆ ಯಾವುದೂ ಸ್ವಾಮೀಜಿಗಳಿಗೆ ಯಾರಿಗೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಷ್ಟು ವರ್ಷ 3-4 ವರ್ಷ ನಿಮ್ಮ ಎಪಿಸೋಡ್ಗಳಲ್ಲಿ 500-600 ಎಪಿಸೋಡ್ಗಳು ಮಾಡಿದ್ದೀವಿ. ನಾನೆಲ್ಲೂ ಇದನ್ನು ರಿವೀಲ್ ಮಾಡಿಲ್ಲ. ಹೌದು, ಇದು ಫಸ್ಟ್ ಟೈಮ್. ಯಾರಿಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋದನ್ನ ಹೇಳೋದು ನನ್ನ ಧರ್ಮ. ನೀವು ಪಾಲಿಸೋದು ಬಿಡೋದು ನಿಮಗೆ ಸಂಬಂಧಪಟ್ಟು. ನೀವು ಬದುಕಬೇಕಂದ್ರೆ ನೀವಿಂಥ ಕೆಟ್ಟ ಸಾಹಸಕ್ಕೆ ಕೈ ಹಾಕ್ಬೇಕಂದಾಗ ನೀವು ಹುಷಾರಾಗಿರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ತುಂಬ ಕೆಟ್ಟ ಒಂದು ರಸ್ತೆ. ಹೌದು, ನಾನಾಗಿದ್ದಕ್ಕೆ ಜೀವ ಉಳಿಸ್ಕೊಂಡಿದ್ದೀನಿ. ಇಷ್ಟೊತ್ತು ನಾನು ಯಾವತ್ತೂ ಹೋಗಬೇಕಾಗಿತ್ತು, ಅದು ಕೂಡ ಬದುಕಿದ್ದೀನಿ. ನಾನಿದು ಮಾಡೋಕ್ಕೆ ಏನಕ್ಕೆ ರಿವೀಲ್ ಮಾಡೋಕ್ಕೆ ಕಾರಣ ಅಂದರೆ, ನೀವು ಕೇಳ್ತಾ ಇದ್ದೀನಿ, ನಾನು ಎಷ್ಟು ಹೇಳ್ಬೇಕು ಅಷ್ಟು ಹೇಳಿ ಬಿಟ್ಬಿಟ್ಟಿದೆ. ಇವತ್ತು ನನಗೆ ಹೇಳ್ಬೇಕಂತಿರೋದು, ಸಾಕಷ್ಟು ಸ್ವಾಮೀಜಿಗಳನ್ನ ನಾವು ನೋಡ್ತಾ ಇರ್ತೀವಿ ಎಲ್ಲೋ ಒಂದು ಕಡೆ. ಈಗ ಮೊನ್ನೆಯೆಲ್ಲ ಟಿ ವಿಗಳಲ್ಲಿ ನೋಡಿದೆ, ಯಾರೋ ದೇವಸ್ಥಾನದಲ್ಲಿ ಏನೋ ಇದು ಮಾಡಿಕೊಂಡು ಆತ್ಮಗಳು ತೆಗಿತೀನಿ ಅಂತ ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ, 1000 ರೂಪಾಯಿ ತೊಗೊಂಡು ದಿನ ಬಿಡಿಸ್ತೀನಿ, ಮಾಡ್ತೀನಿ ಅಂತ ಪೊಲೀಸ್ನವರೆಲ್ಲ ಅರೆಸ್ಟ್ ಮಾಡಿದ್ರು. ಆ ಗೋರಿ ಗುರೂಜಿ ಅಂತ ಯಾರೋ ಮೊನ್ನೆ ನೋಡಿದೆ ಟಿ ವಿಲಿ. ರೀ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಪೊಲೀಸ್ನವನಿಗೂ ತೊಂದರೆ ಬರ್ತಿದೆ. ಪೊಲೀಸ್ನವ್ರೇನು ದೇವರಲ್ಲ, ನಾನೇನು ದೇವರಲ್ಲ. ಪ್ರತಿಯೊಬ್ಬ ನರಮಾನವನಿಗೂ ತೊಂದರೆ ಕಟ್ಟಿಟ್ಬುತ್ತಿ. ಆದರೆ ಈ ತೊಂದರೆಯನ್ನು ನಿಜವಾಗ್ಲೂ ತೆಗಿತಾರಂತ ಪಾರದರ್ಶಕವಾಗಿ ಅಂಥ ಕ್ಲಾಸ್ 1 ಆಫೀಸರ್ಗಳು ಕೂಡ ಒಬ್ಬ ವ್ಯಕ್ತಿನ ಚೆಕ್ ಮಾಡಬೇಕು. ಇವ್ರು ನಿಜವಾಗ್ಲೂ ಕೆಲಸ ಮಾಡ್ತಾರಾ, ಇವ್ರು ಸುಳ್ಳು ಹೇಳ್ತವ್ರಾ, ಸುಳ್ಳು ಹೇಳಿ ದುಡ್ಡು ತಿಂತವ್ರಾ ಅಂತ ಅವರು ಪರೀಕ್ಷೆ ಮಾಡಬೇಕು. ಯಾಕಂದ್ರೆ ನನ್ನ ಹಿಸ್ಟ್ರಿ ಒಳಗಡೆ ಟಾಪ್ ಲೆವೆಲ್ ಕಮಿಷನರ್ ಅವ್ರಿಗೂ ನಾನು ಅಟೆಂಡ್ ಮಾಡಿಬಿಟ್ಟಿದ್ದೀನಿ. IAS, IPS, SP, ಸರ್ಕಲ್ ಇನ್ಸ್ಪೆಕ್ಟರ್ಗಳು, PC ಗಳು. ಈಗಲೂ ಕೂಡ ಇಲ್ಲಿ ತುಮಕೂರು ಆಸ್ಪಾಸಲ್ಲಿ ಒಬ್ಬರು ಸರ್ಕಲ್
ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅಟೆಂಡ್ ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ಅವ್ರ ವೃತ್ತಿ ಧರ್ಮದಲ್ಲಿ ಹೊರಗಡೆ ಹೇಳೋದು ತಪ್ಪಾಗ್ತಿದೆ. ಹೌದು. DYSPಗಳಿಗೆ ಅಟೆಂಡ್ ಮಾಡಿದ್ದೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಾಡೋದು ತಪ್ಪಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ತೊಂದರೆ ಬರ್ತಿದೆ. ಸ್ವಾಮೀಜಿಗಳೇ ಇಲ್ಲ, ಯಾರು ಗೈಡೆನ್ಸ್ ಮಾಡೋರಿಲ್ಲ, ತೋರಿಸೋರಿಲ್ಲ, ದಾರಿ ಇಲ್ಲ ಅಂದರೆ ತಪ್ಪಾಗ್ತಿದೆ. 10 ಜನ ಮಾಡ್ತಾವ್ರೆ ಅಂದರೆ ಎಲ್ಲೋ ಒಂದು ಕಡೆ 2-3 ಪ್ರಾಮಾಣಿಕವಾಗಿರ್ತಾರೆ. ಇನ್ನು ಮಿಕ್ಕಾದವ್ರು ಏನೋ ಹೊಟ್ಟೆಪಾಡು ಮಾಡ್ತಿರ್ತಾರೆ. ಅದು ನಮ್ಗೆ ಬೇಕಾಗಿಲ್ಲ. ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥವ್ರಿಗೆ ಒಂದು ಟಿಪ್ಸ್ ಇದು. ಇದು ಸುಮಾರು 7 ವರ್ಷ 8 ವರ್ಷ ಆಯಿತು ಇದನ್ನು ನಾನು ಸಂಪಾದನೆ ಮಾಡಿ. ಸಿದ್ಧಿ ಸಾಧನೆಗಳಂತ ನಾನು ಏನು ಮಾಡ್ಕೊಂಡಿದ್ದೀನಿ, ನನಗೇನು ಶಕ್ತಿ ದೇವತೆಗಳನ್ನ ಸಿದ್ಧಿ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆಲಿ ಕಷ್ಟಪಟ್ಟು ಇದನ್ನು ನಾನು ಸಂಪಾದನೆ ಮಾಡಿ ಇವತ್ತು ಎಲ್ಲೂ ಹೊರಗಡೆ ತಂದಿಲ್ಲ, ಎಲ್ಲೂ ಹೊರಗಡೆ ತೋರಿಸಿಲ್ಲ. ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಇದೇನು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ತುಂಬ ಡಿಫ್ರೆಂಟ್ ಐತೆ ಸರ್. ಇದು ಬೇರೆನೇ ಒಂದು ಬೇರು ಇಲ್ಲಾಂದರೆ ಒಂದು ಮರದ್ದು ಇದಕ್ಕೆ ನೀವು ಅದಕ್ಕೆ ಇದನ್ನು ಆರ್ಡಿನರಿ ಪರ್ಸನ್ಗೂ ಹಳ್ಳಿ ಕಡೆ ಜನಕ್ಕೂ ಗೊತ್ತಾಗುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಾದರೆ ಇದನ್ನು ತರೋ ವಿಧಾನ, ತಂದು ಇದನ್ನು ಯಾವ ರೀತಿ ಶುದ್ಧಿ ಮಾಡ್ಕೋಬೇಕು ಅಷ್ಟು ಪವರ್ಫುಲ್ಲಾಗಿ ಮಾಡಿಟ್ಕೊಂಡ್ರೆ ಯಾವ ಆತ್ಮಗಳು ಎಂಥದೇ ತಾಕತ್ತಿರೋದು ಇದ್ರ ಮುಂದೆ ನಿಂತ್ಕೊಳ್ಳೋದು. ಸೊ ಅಷ್ಟು ಪವರ್ ಇದರಲ್ಲಿದೆ. ಹೆಂಗೆ ಸಂಪಾದನೆ ಮಾಡ್ಕೊಂಡ್ರಿ, ಯಾವ ಥರ ಸರ್ ಇದು? ಸರ್ ಇದು ರಾಯಚೂರು ಕಡೆ ಒಂದು ಫಾರೆಸ್ಟಲ್ಲಿ ಇದನ್ನು ಭಾಳ ಹುಡುಕಿ ಫೈಂಡ್ ಔಟ್ ಮಾಡಿ ಒಂದು ಅಮಾವಾಸ್ಯೆ ದಿವಸ ಇನ್ನೊಬ್ಬರದ್ದು ಸಪೋರ್ಟ್ ತಗೊಂಡು ರಾತ್ರಿ 12 ಗಂಟೆಯಲ್ಲಿ ಬೇರನ್ನ ಕಿತ್ತಿರೋದು. ಸೊ ಇದು ಬೇರು ಯಾವ ಗಿಡದ್ದು ಅಂತ ಹೇಳೋದು ಬೇಡ, ಹೇಳ್ತೀನಿ, ಮಾಡಲಿ ಪರವಾಗಿಲ್ಲ. ಯಾಕಂದ್ರೆ ನಾನು ಇಷ್ಟು ಹೇಳಿದ್ಮೇಲೆ ಅವ್ರಿಗೆ ಶಕ್ತಿ ಇದ್ರೆ ಅವ್ರಿಗೆ ಸಂಪಾದನೆ ಮಾಡಲಿ, ಹುಡುಕ್ಲಿ. ಫಾರೆಸ್ಟು ಕಾಡುಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಿಗುತ್ತೆ. ನಾನು ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು ಮಾಡೋರು ನೋಡಿ ಸರ್. ಯಾವುದು ವಿದ್ಯೆನೂ ಸ್ವಂತ ಆಸ್ತಿ ಅಲ್ಲ, ಎಲ್ಲ ಭಗವಂತ ಕೊಟ್ಟಿರೋದು. ಅಂದರೆ ಅವ್ರು ಮಾಡೋ ಧೈರ್ಯ ಬೇಕು, ಶಕ್ತಿ ಬೇಕು. ಇದನ್ನ ಬಗನಿಗೂಟ ಅಂತಾರೆ, ನಿಮಗೂ ಗೊತ್ತಿರ್ಬೋದು. ಇದೊಂದು ಬಗನಿಗೂಟ ಅನ್ನೋದು ಬೇರೆ ಥರ ವರ್ಡ್ ನಾವು ಕೇಳಿದ್ವಿ. ಇದು ಬಗನಿಗೂಟ. ಇದ್ರ ಮಹತ್ವ ಹೇಳ್ತೀನಿ ಕೇಳಿ. ನಾವು ಜಗಳ ಮಾಡ್ಬೇಕಾದ್ರೆ, ಇನ್ನೊಂದು ಮಾಡ್ಬೇಕಾದ್ರೆ ಒಬ್ಬ ಮನುಷ್ಯನಿಗೆ ವ್ಯಕ್ತಿನ ಬೈತೀವಿ. ಈ ನನ್ನ ಮಗನ ಸರಿಯಾದ ಬಗನಿಗೂಟ ಮಡಗಿದ್ರೇನೆ ಈ ನನ್ನ ಮಗ ದಾರಿಗೆ ಬರೋದು ಅಂತ ನಾವು ವಾಡಿಕೆಯಲ್ಲಿ ಹೇಳ್ತಾ ಇರ್ತೀವಿ. ಆಡು ಭಾಷೆ ಇದು. ಅದು ನಿಜವಾಗಲೂ ಬಗನಿಗೂಟ ಅಂದರೆ ಬಗನಿ ಅಂಬು ಅಂತಾರೆ. ಬಗನಿ ಅಂಬು ಅಂತ ಇದಕ್ಕೊಂದು ನೇಮ. ಇದು ಬಹಳ ಬಲ್ತಿ ಭೂಮಿ ಒಳಗಡೆ ಬೇರ್ ಬಿಟ್ಟಾಗ ಬಗನಿಗೂಟ, ಅದೇ ಗೂಟ, ಬಗನಿಗೂಟ. ಇದೈತೆ ನನ್ನ ಜೊತೆಲಿ ಅಂದರೆ ನೀವು ಬ್ರಹ್ಮ ರಾಕ್ಷಸಿಗೂ ಇಟ್ಟಾಡಿಸ್ತೀನಿ, ರಕ್ತ ಪಿಶಾಚಿನೂ ಇಟ್ಟಾಡಿಸ್ತೀನಿ, ಆತ್ಮಗಳಂತೂ ಉಚ್ಚ ವಹಿಸ್ಬಿಡ್ತೀನಿ. ಇವ್ರು ಹೆಂಗೆ ಮಾಡ್ತಾರೆ ಅಂತ ನಿಮಗೂ ಒಂದು ಕ್ವಶನ್ ಮಾರ್ಕು ನನ್ನ ಮೇಲೆ ಇದ್ದೇ ಇತ್ತು. ಅರ್ಥ ಆಯ್ತಾ? ನಾನು ಸಂಪಾದನೆ ಮಾಡಿರೋ ಶಕ್ತಿಗಳು ನನ್ನ ಜೀವ ಕಾಪಾಡ್ತಿರ್ತಾರೆ. ಕೆಟ್ಟ ಆತ್ಮಗಳಿಗೆ ಹಿಡಿಯೋದಕ್ಕಿಂತ ಮುಂಚೆ ಇದು ಎಲ್ಲೂ ಜಾಗ ಬಿಟ್ಟು ಬದಲಾಯಿಸಲ್ಲ. ನಾನು ಸಮಾಧಿಗೆ ಹೋದಾಗ ನನ್ನ ಜೊತೆ ಇದ್ರ ರೂಪ ಎತ್ಕೊಂಡ್ಬರ್ತೀನಿ. ಸೊ ಇದ್ರದೊಂದು ಒಂದು ಬಿಂಬ. ಇದನ್ನ ಎತ್ಕೊಂಡ್ಬಂದು ಬಗನಿಗೂಟನ ಹೊಡಿತೀನಿ. ಇದು ನಿನಗೆ ಹೊಡಿಬೇಕಾ, ನೆಲಕ್ಕೆ ಹೊಡಿಬೇಕಾ? ನಿನಗೆ ಹೊಡೆದ್ರೆ ನಿನ್ನ ಜೀವಮಾನದಲ್ಲಿ ಮುಕ್ತಿ ಸಿಗಲ್ಲ, ಎದ್ದು ಬರೋಕ್ಕಾಗಲ್ಲ. ಮರ್ಯಾದೆಗೆ ಬತ್ತಿಯಾ ಇಲ್ವಾ ಅಷ್ಟೇ. ಎರಡೇ ಮಾತು ನಾನು ಕೇಳೋದು. ಕೈ ಮುಕ್ಕೊಂಡು ಬಂದು ನಿಂತ್ಕೋದು, ಅದರಿಂದ 24 ಗಂಟೆ ರಿಸಲ್ಟ್ ಕೊಡೋಕೆ ನಂಗೆ ಸಾಧ್ಯ ಆಗಿರೋದು. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಕೆಲಸಕ್ಕೆ ಸರ್. ಇದಕ್ಕೋಸ್ಕರ 15 ದಿನ ಕಾಯ್ದೆ, 4 ದಿನ ಆ ಜಾಗದಲ್ಲಿ ಒಂದು ಜಾಗದಲ್ಲಿ ರೂಮ್ ಮಾಡಿಕೊಂಡು ಒಬ್ಬರನ್ನ ಸಪೋರ್ಟ್ ತಗೊಂಡು ರಾತ್ರಿ 12 ಗಂಟೆ ರಾತ್ರಿ ಹೋಗಿ ಈ ಬೇರ್ನ ತಗೊಂಬಂದು ಇದನ್ನ ತುಂಬ ಗಟ್ಟಿ ಜಾಸ್ತಿ ಇದು 21 ದಿನ ನೀರಲ್ಲಿ ಇಟ್ಟೆ. ಒಂದು ಜಾಗದಲ್ಲಿ 21 ದಿನ ನೀರಲ್ಲಿ ಇಟ್ಟು ಇವತ್ತು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ನಾವು ಸುಮ್ಮನೆ ಮಾಡಲ್ಲ. 21 ದಿವಸ 48 ದಿವಸ ಮಂಡಲ
ನೀರಲ್ಲಿಕ್ಕಿ ಆಮೇಲೆ ಅದನ್ನು ಶುದ್ಧಿ ಮಾಡಿ ಒಳ್ಳೆ ಟೈಮ್ ನೋಡಿ ಅದನ್ನು ಪ್ರತಿಸ್ಥಾಪನೆ ಮಾಡ್ತಾರೆ. ಹೌದು. ಸೇಮ್ ಅದೇ ರೀತಿ ನಾನು ಕಷ್ಟಪಟ್ಟು ಇದನ್ನ ದೇವ್ರ ಜಾಗದಲ್ಲಿ ನೋಡ್ತಾ ಇದ್ದೀನಿ. ಯಾಕಂದ್ರೆ ಇದನ್ನು ಕಷ್ಟಪಟ್ಟು ತಗೊಂಡು ಬಂದು 21 ದಿವಸ ಹಂಗೇ ಬೇರೆ ಸಮೇತ ಇಟ್ಟೆ. ಯಾರ ಹತ್ರ ಕೆಲಸ ಮಾಡಿಸ್ಬೇಕು? ಇದನ್ನು ಯಾರು ಮಾಡ್ತಾರೆ? ಕೊನೆಗೆ ಅದನ್ನು ತೆಗೆದು ಆ ಬೇರ್ನ ಬಟ್ಟೆಯಲ್ಲಿ ಸುತ್ತಿ ಒಬ್ಬ ವಾಜ್ರವನ್ನ ಹಿಡಿದೆ. ಅವನು ತುಂಬ ಬ್ಯುಸಿ, ಅವ್ನು ಮಾಡೋಕ್ಕಾಗಲ್ಲ, ತುಂಬ ಕಷ್ಟ, ನಾವು ತುಂಬ ಇದೆಲ್ಲ ಇದು ಮಾಡೋಕ್ಕೆ ನಮಗೆ ಇದಾಗುತ್ತೆ ಅಂತ ಕ್ಲೀನಾಗಿ ಇಲ್ಲಿ ಕಟ್ ಮಾಡಿ ಈ ಬಾಲ ಕಟ್ ಮಾಡಿ ಇದನ್ನು ಪಾಲಿಷ್ ಮಾಡಿದ್ದೆ. ಮಾಡಿಕೊಟ್ರು. ಮಾಡಿಕೊಟ್ಮೇಲೆ ಇದು 1/4 kg ಹತ್ತತ್ರ ಬರ್ತಿದೆ ಬೆಳ್ಳಿ. ಇದಕ್ಕೆ ನಾಗಪ್ಪನ ಪೂಜೆ ಮಾಡಿ ಅವರ ಪರ್ಮಿಷನ್ ತಗೊಂಡು ಅವರ ಮುಖ ಅವರ ಬಾಲ ಅವ್ರ ಇದನ್ನ ಇದಕ್ಕೆ ಜಾಯಿಂಟ್ ಮಾಡಿದೆ. ಜಾಯಿಂಟ್ ಮಾಡಿ 21 ದಿನ ಇದನ್ನಿಟ್ಟು ನಾನು ಪೂಜೆ ಮಾಡಿ ಇದನ್ನ ಇವತ್ತಿನ ದಿವಸ ನನ್ನ ಜೊತೆ ಬರೀ ಬಗನಿ ಗೂಟ ನಿನಗೈತಿ ಅಂತ ಬರೀ ವಾಯ್ಸಲ್ಲಿ ಹೇಳಿದ್ರೇ ಅವು ಉಚ್ಚ ಉಯ್ಕೋತವೆ. ಇನ್ನು ಇದು ಜೊತೆಯಲ್ಲಿ ಐತಿ ಅಂದರೆ ನಾನು ಅದಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲಿಂದ ಎಲ್ಗೂ ನಾನು ಹೋಗ್ತೀನಿ, ಒಬ್ಬನೇ ಸಿಂಗಲ್ಲಾಗಿ ಹೋಗ್ತೀನಿ. ನಾನು ಯಾರ ಜೊತೆಲಿ ಮಾಡ್ಕೊಳ್ಳಲ್ಲ, ಅಲ್ಲಿ ಇದು ಮಾಡಲ್ಲ. ಇವತ್ತು ಎಂತೆಂಥ ಕ್ರಿಟಿಕಲ್ ಕೇಸ್ಗಳು ಸಣ್ಣ ಪುಟ್ಟ ಆತ್ಮ ಬಿಡಿ ನೀವು ಏನು ಬೇಕಾದ್ರೂ ಓಡೋಗ್ಬಿಡ್ತವೆ. ಬಟ್ ಕ್ರಿಟಿಕಲ್ ಕೇಸ್ಗಳನ್ನ ಹೆಂಗೆ ತೆಗಿತಾ ಇದ್ದೀನಿ ಈಗ ನೀವೇ ಕೇಳಿದ್ರಿ. 2 ದಿವಸ 48 ಗಂಟೆ 24 ಗಂಟೆಯಲ್ಲಿ ರಿಸಲ್ಟ್ಗಳು ಅವರವರೇ ಮಾತಾಡ್ತಾರೆ. ಹೆಂಗೆ ಮಾಡೋಕ್ಕೆ ಸಾಧ್ಯ? ಸುಮಾರು ಜನ ಈ ವಿದ್ಯೆ ಕಲ್ತಿದ್ರು, ಇವ್ರು ಯಾವ ಥರ ಮಾಡ್ಬೋದು ಪೂಜೆ? ಕರೆಸ್ಕೊಳ್ಳಲ್ಲ, ಎದುರುಗಡೆ ಕರೆಸ್ಕೊಳ್ಳಿ, 15-20 ಸಾವಿರ ಜನ ನನ್ನ ಮುಖ ನೋಡಿಲ್ಲ, ಹೆಂಗೆ ಮಾಡ್ಬೋದು ಅಂದಾಗ ಇವತ್ತು ನನಗಾಗಿ ತೊಂದರೆ ಯಾರಿಗೂ ಆಗಬಾರ್ದು ಅನ್ನೋ ದೃಷ್ಟಿ ಮಾಡಿಕೊಂಡು ಈ ಥರ ವಿದ್ಯೆ ಈ ಥರ ಕೆಲಸ ಮಾಡ್ತಿರೋರಿಗೆ ಬಗನಿಗೂಟನ ಹುಡುಕಿ ಯಾರಿಗಾನ ಹಳ್ಳಿಗಳ ಕಡೆ ಕೇಳಿ, ಸಾಧಕರುಗಳು ಇಂಥ ಜಾಗದಲ್ಲಿ ಐತೆ ಅಂದರೆ ಅದನ್ನು ಸುತ್ತ ಕ್ಲೀನಾಗಿ ಅರಶಿನ ನೀರನ್ನು ಚೆಲ್ಬಿಟ್ಟು ಬನ್ನಿ. 3 ದಿವಸ ಮುಂಚೆ ಒಂದು ಬಿಂದಿಗೆಯಲ್ಲಿ ಅರಶಿನ ಹಾಕಿ ನೀರು ಹಾಕಿ ಚೆಲ್ಬಿಟ್ಟು ಬನ್ನಿ. ನಾನು ಇಂಥ ದಿವಸ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಪ್ಪ, ನೀನು ಬರಬೇಕು, ನಿನ್ನೆ ಪೂಜೆ ಮಾಡೋಕ್ಕೆ ಇಟ್ಟಿದ್ದೀನಿ, ಬರ್ಬೇಕು ನೀನು ಅಂದಾಗ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಅಕ್ಸೆಪ್ಟ್ ಮಾಡ್ತಾರೆ. 3ನೇ ದಿವಸ ರಾತ್ರಿ ಅಮಾವಾಸ್ಯೆ ಬೀಳಬೇಕು. ಅಮಾವಾಸ್ಯೆ 3 ದಿವಸ ಮುಂಚೆ, ಅಮಾವಾಸ್ಯೆ ದಿವಸ ರಾತ್ರಿ ಯಾರ್ದಾದ್ರೂ ಸಪೋರ್ಟ್ ತಗೊಂಡು ಆ ಜಾಗದಲ್ಲಿ ಹೋಗಿ ಅರಿಶಿನ ನೀರು ಹಾಕಿರ್ತೀರಲ್ಲ, ಗಂಧಕಡ್ಡಿ ಹಚ್ಚಿ ಆ ಜಾಗನ ಪೂಜೆ ಮಾಡಿ ಆ ಬೇರ್ಗೆ ಪೂಜೆ ಮಾಡಿ ಅದನ್ನು ಕ್ಲೀನಾಗಿ ಬಿಡಿಸ್ಕೊಂಡು ಅದನ್ನು ಫುಲ್ ಬಂದರೆ ತಗೊಳ್ಳಿ, ಇಲ್ಲ ಕಟ್ ಮಾಡಿಕೊಂಡು ತಗೊಂಡು ಬಂದು ಮನೆ ಒಳಗಡೆ ಒಂದು ಕ್ಲೀನಾಗಿ ಯಾವುದನ್ನ ಒಂದು ಟಬ್ಬಲ್ಲಿ ನೀರು ಹಾಕಿ ಅದರೊಳಗಡೆ ಇಟ್ಬಿಡಿ. ಪ್ರತಿದಿನ ಅದಕ್ಕೆ ಪೂಜೆ ಮಾಡ್ತಾಯಿರಿ. ಅರಿಶಿನ ಕುಂಕುಮದ ನೀರನ್ನ ಸ್ವಲ್ಪ ಅದರಲ್ಲಿ ಹಾಕ್ಬಿಡಿ. 21 ದಿವಸ ಲೆಕ್ಕ ಹಾಕ್ಕೊಂಡು ಅದನ್ನು ತೆಗೆದು ಆ ಬೇರ್ನೆಲ್ಲ ಕ್ಲೀನಾಗಿ ಒಳ್ಳೆಯವ್ರ ಹತ್ರ ಕೂತ್ಕೊಂಡು ಮಡಿಯಿಂದ ಅವರು ಸ್ನಾನ ಮಾಡಿರಬೇಕು. ಎಲ್ಲ ನೀಟಾಗಿ ಅದನ್ನು ಬಿಡಿಸಿ ಆಮೇಲೆ ಅದನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕು, ಏನು ಮಾಡಬೇಕು ಅಂದರೆ ಬಗನಿಗೂಟ ಅಂತಕ್ಕಂಥದ್ದು ಮನುಷ್ಯನಿಂದ ಹಿಡಿದು ಪ್ರೇತಾತ್ಮದವರೆಗೂ ಇದೊಂದು ಉಚ್ಚ ಊಹಿಸ್ತಕ್ಕಂಥ ಒಂದು ವಿಧಾನ. ತುಂಬ ಶಕ್ತಿ, ತುಂಬ ಪವರ್ಫುಲ್ಲು. ನೋಡೋಕೆ ಅದೇನೂ ಇಲ್ಲ, ಏನೋ ಒಂಥರ ಕಾಣಿಸ್ತಾ ಇರ್ತದೆ. ಕೆಲವು ಜನ ನಾನು ಇವತ್ತು ಹೇಳ್ತಾ ಇದ್ದೀನಿ ನೋಡಿ, ನೀವು ಕೆಲವು ಜನ ಸಾಧಕರುಗಳು, ಸ್ವಾಮೀಜಿಗಳು, ಅಳುಗರುಗಳು ಒಂದು ಯಾವ ಥರ ಒಂದು ಕೋಲ್ ಇಟ್ಕೊಂಡಿರ್ತಾರೆ, ಒಂದು ದಂಡ ಅಂತಾರೆ, ಅವ್ರ ಹೆಸರು ಹೇಳಲ್ಲ, ಅದನ್ನು ಒಂದು ದಂಡ ಇಟ್ಕೊಂಡಿರ್ತಾರೆ. ಆಮೇಲೆ ಅದನ್ನು ಇಡೀ ಮಾಡ್ದಂಗೆ ಮಾಡಿಬಿಟ್ಟು ಎಲ್ಲೋದ್ರೂ ಪಕ್ಕದಲ್ಲಿ ತೊಗೊಂಡು ಹೋಗ್ತಾರೆ. ಕೆಲವು ಜನ ಏನು ಮಾಡ್ತಾರೆ, ಉತ್ತರ ಕರ್ನಾಟಕದ ಕಡೆ ಆ ದೇವ್ರ ಜಗಲಿ ಒಳಗಡೆ ತಂದಿಕ್ಕಿರ್ತಾರೆ, ಪೂಜೆ ಮಾಡ್ತಾರೆ. ನೋಡ್ಕೊಂಬನ್ನಿ. ಕೆಲವು ಜನ ಎಲ್ಲ ಇದನ್ನು ಯಾರೋ ಹಳೇ ಸ್ವಾಮೀಜಿಗಳು ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಒಂದು ಬೆತ್ತ ಥರ ಇಟ್ಟಿರ್ತಾರೆ. ಸೊ ಇದು ಬಗನಿಗೂಟ. ಬಗನಿಗೂಟದ ಮಹತ್ವ ಸಾಧಕನಿಗೆ ಪರಿಪೂರ್ಣವಾಗಿ ಮಾಡಿಕೊಂಡ್ರೆ ಅವನ್ನ ಯಾವ ಆತ್ಮನೂ ಮುಟ್ಟಕ್ಕಾಗಲ್ಲ.
ಇದು ಅವನು ಏನೇ ಕಲ್ತಿರಲಿ ಏನೇ ಮಾಡಿರಲಿ ಅದೆಲ್ಲ ಒಂದು ಕಡೆ. ಪ್ರತಿದಿನ ನಾನು ಇದ್ರದ್ದು ಜಪ ಮಾಡಿದೆ, ನಾನು ಹೊರಗಡೆ ಬಂದು ಇದ್ರ ಜೊತೆಲೇ ಇಟ್ಬಿಟ್ಟಿದ್ದೀನಿ. ಸೊ ಇದಕ್ಕೆ ಮಂತ್ರ ಇದೆಯಾ ಸರ್? ಮಂತ್ರ ಸಿದ್ಧಿ ಮಾಡ್ಕೋಬೇಕಾ? ಆ ಸಿದ್ಧಿ ಮಂತ್ರ ಬೇರೆ ಸಿದ್ಧಿ ಮಂತ್ರ ಬೇರೆ ಇದೆ. ಅಂದರೆ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಸಿದ್ಧಿ ಮಂತ್ರ ಅಲ್ಲ, ಅವರು ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ಶಕ್ತಿ ಮಂತ್ರಗಳು, ಶಕ್ತಿ ದೇವತೆಗಳ ಮಂತ್ರ, ಶಿವನ ಸ್ವರೂಪ, ಶಿವನ ಮಂತ್ರ. ಓಂ ರೀಂ ಮಹಾಲಕ್ಷ್ಮೀ ನಮಃ, ಓಂ ನಮಃ ಶಿವಾಯ, ಓಂ ಅಂಜನಾ ಗರ್ಭಸಂಭೂತಾಯ ನಮಃ. ಈ ಚುಟ್ಕ ಸಿದ್ಧಿ ಮಂತ್ರಗಳು ಇದಕ್ಕೆ ಕೆಲಸ ಬರ್ತದೆ. ಓಕೆ. ಓಂ ನಮಃ ಶಿವಾಯ, 2 ಓಂ ರೀಂ ಮಹಾಲಕ್ಷ್ಮೀ ನಮಃ, 3 ಅಂಜನಾ ಗರ್ಭಸಂಭೂತಾಯ ನಮಃ. ಅಂದರೆ ಅವ್ರಿಗೆಲ್ಲ ಎಷ್ಟು ಶಕ್ತಿ ಇದೆ, ಆ ಶಕ್ತಿ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಷ್ಟು ಈ ದಂಡಕ್ಕೆ ಬರ್ತದೆ. ಇದನ್ನು ನಾವು ಕೈಯಲ್ಲಿ ಇಟ್ಕೊಂಡೆ 21 ದಿನ ಆ ಮಂತ್ರಗಳನ್ನ ಸಿದ್ಧಿ ಮಾಡಬೇಕು. ಪ್ರತಿದಿನ ಪೂಜೆ ಮಾಡಿ ಆಮೇಲೆ ಇದಕ್ಕೆ ಒಂದು ಬೆಳ್ಳಿ ಲೇಪನ ಅಂದರೆ ಒಂದು ಶಕ್ತಿ ಅದು. ಆಮೇಲೆ ಸರ್ಪ ಸ್ವರೂಪ, ಬೆಳ್ಳಿ ಅಂದರೆ ಚಂದ್ರನ ಒಂದು ಸ್ವರೂಪ ಅದು. ನನಗೆ ಅಧಿಪತಿ ಬಂದು ಚಂದ್ರ, ಸೊ ಹಾಗಾಗಿ ಬೆಳ್ಳಿ ಅದಕ್ಕೆ ಹಾಕಿದ್ದೀರ, ಚಂದ್ರ. ಅದರಿಂದ ನಾನು ಇದಕ್ಕೆ ಯೂಸ್ ಮಾಡಿರೋದು. ಚಂದ್ರ ಯಾವಾಗಲೂ ನನ್ನ ಜೊತೆಲಿ ನಾನು ಬದುಕಿರೋವರೆಗೂ ನನಗೆ ಪ್ರಕಾಶಮಾನ ಕೊಡ್ತಾನೆ. ನಾನು ಹಾಕೋದು ಜಾಸ್ತಿ ಬಿಳಿ ಬಟ್ಟೆನೇ ಹಾಕೋದು. ಅದಕ್ಕೆ ಅವರು ಸಾಧಕರುಗಳು ಯಾವ ದೇವತೆಗಳನ್ನ ಸಿದ್ಧಿ ಮಾಡಿರ್ತಾರೆ, ಏನು ಮಾಡ್ಕೊಂಡು ನಮಗೆ ಗೊತ್ತಿರೋಲ್ಲ. ನಾನು ಜನರಲ್ ಆಗಿ ಅಂಜನಾ ಗರ್ಭಸಂಭೂತಾಯ ನಮಃ ಅಂದರೆ ಆಂಜನೇಯ, ಅಂಜಲಿ ಪುತ್ರ ಆಂಜನೇಯ. ಆಂಜನೇಯ ಅಪಾರವಾದಂಥ ಒಂದು ಶಕ್ತಿ ಹೊಂದಿರ್ತಕ್ಕಂಥವು. ಆಂಜನೇಯನ ಸ್ತೋತ್ರದ ಮುಂದೆ ಯಾವುದೂ ಇಲ್ಲ ಆಂಜನೇಯಿಂದ. ಈ ಈ ಈ ಎಪಿಸೋಡಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದು ಸಣ್ಣ ಒಂದು ಹೇಳ್ತೀನಿ. ನೆಕ್ಸ್ಟು ನಂದು ಸ್ಟೇಟಸಲ್ಲಿ ಬರ್ತಿದ್ದು ಅದನ್ನು ಹಾಕ್ತೀನಿ. ಅದನ್ನು ಏನು ಅಂದರೆ, ನಿಮಗೆ ಶನಿ ಮಹಾತ್ಮನ ಬಂಧನದಲ್ಲಿ ಇಕ್ಕಿದ್ದವನು ಯಾರು? ಶನಿ ಮಹಾತ್ಮನಿಗೆ ಬಂಧನ ಮಾಡೋರೇ ಯಾರೂ ಇಲ್ಲ. ಆದರೆ ಅವನ್ನ ಬಂಧನದಲ್ಲಿ ಇಕ್ಕಿದ್ದ, ಕಟ್ಟಾಕಿದ್ದ, ಓದ್ಗಿದೆಯಾ ಆಚೆ ಕಡೆ ಅಂತ ಒಂದು ಗ್ರಂಥದಲ್ಲಿ ನೋಡಿ. ಅದನ್ನು ವಿಡಿಯೋನೇ ಮಾಡಿ ಅದಕ್ಕೆ ಒಂದು ಗ್ರಾಫಿಕ್ಸ್ ಇದೆ ಕೊಟ್ಟಿದ್ದಾರೆ. ನನಗೂ ಗೊತ್ತಿರಲಿಲ್ಲ. ಶನ್ಮಾತ್ಮನ ಉಲ್ಟಾ ಕಟ್ಟಾಕ್ಬಿಟ್ಟಿದ್ದಾನೆ. ಎಲ್ಲರೂ ಕೇಳಿಲ್ಲ ನೀವು? ಶನ್ಮಾತ್ಮನ ಕೈ ಕಾಲನ್ನ ಉಲ್ಟಾ ಕಟ್ಟಾಕ್ಬಿಟ್ಟು ನೇತಾಕ್ಬಿಟ್ಟ ಸೆಲ್ನಲ್ಲಿ. ಯಾರು? ರಾವಣ. ಅವನ ಅವನ್ನ ಮೀರ್ಸೋರು ಯಾರೂ ಇಲ್ಲ. ರಾವಣನ ಮೀರ್ಸೋರು ಯಾರೂ ಇಲ್ಲ. ಸೀತಾಮಾತೆನ ಹುಡುಕೊಂಡು ಆಂಜನೇಯ ಲಂಕೆ ಎಂಟ್ರಿ ಕೊಟ್ಟರು. ಒಳಗಡೆ ಹುಡುಕೊಂಡು ಹೋಗ್ಬೇಕಾದ್ರೆ ಟೈಮಲ್ಲಿ ಒಂದು ಸೆಲ್ಲಲ್ಲಿ ನೇತಾಕಿರ್ತಕ್ಕಂಥ ಒಬ್ಬ ವ್ಯಕ್ತಿ ನೋಡ್ತಾರೆ. ಯಾರು ನೋಡಿದಾಗ ಶನಿ ಮಹಾತ್ಮ ಕೈ ಮುಗಿತಾನೆ, ನನ್ನ ಈ ಪರಿಸ್ಥಿತಿಯಲ್ಲಿ ಇಟ್ಬಿಟ್ಟಿದ್ದಾನೆ ಅಂತಂದಾಗ ಅವನು ಶಕ್ತಿ ಪ್ರಯೋಗ ಮಾಡಿ ಅವನ ಬಂಧನದಿಂದ ಬಿಡಿಸ್ತಾನೆ. ಅದರಿಂದನೇ ಶನಿವಾರ ಸಹ ಆಂಜನೇಯನ ಪೂಜೆ ಮಾಡಿ ಮಹಾತ್ಮ ಇಟ್ಕೊಂಡಿದ್ರೆ ದೂರ ಆಗ್ತಾನೆ. ಅವತ್ತು ಅವ್ರು ವರ ಕೊಟ್ಟರು, ಎಂಥ ಕಷ್ಟದಲ್ಲಿದ್ರು ನಿನ್ನ ಯಾರು ಪೂಜೆ ಮಾಡ್ತಾರೆ ಅವ್ರ ಹತ್ರ ನಾನು ಬಿಟ್ಟು ಹೊಟ್ಟೋಗ್ತೀನಿ. ಇದೊಂದು ಸತ್ಯವಾದಂಥ, ನನಗೂ ಹೇಳ್ತಾರೆ. ಕೆಲವು ಜನ ಶನ್ಮಾತ್ಮನಿಗೆ ಹೋಗಿ ಪೂಜೆ ಮಾಡಿಸು ಅಂತಾರೆ, ಕೆಲವು ಜನ ಆಂಜನೇಯನ ದೇವಸ್ಥಾನ ಪೂಜೆ ಮಾಡಿಸು, ನಿಮಗೆ ಶನ್ಮಾತ್ಮ ಬಿಡುಗಡೆ ಆಗ್ತೇನೆ ಅಂದರೆ, ನಾನು ಆಂಜನೇಯ ಒಬ್ಬನಿಗೆ ಶನ್ಮಾತ್ಮ ಗಣೇಶನಿಗೆ ಇಬ್ಬರಿಗೆ ಅಂಟ್ಕೊಳ್ಳಿಲ್ಲ, ಅದರಿಂದ ಪೂಜೆ ಮಾಡಿ ಅಂತಾರೆ ಅಂತ ನಾನು ತಿಳ್ಕೊಂಡೆ. ಅಲ್ಲ, ಶನ್ಮಾತ್ಮನಿಗೆ ಬಿಡುಗಡೆ ಮಾಡ್ತಿದ್ದಕ್ಕೆ ಅವರು ಹೊರ ಕೊಟ್ಟಿದ್ದು, ನಿನ್ನನ್ನು ಯಾರು ಪೂಜೆ ಮಾಡ್ತಾರೆ ಅವ್ರ ಹತ್ರ ನಾನು ಹೋಗಲ್ಲ. ಸೂಪರ್.
ಇದು ಎಷ್ಟು ನಮಗೆ ಗ್ರಂಥದಲ್ಲಿ ನಾವು ಇದೆಲ್ಲ ಓದಿರಲ್ಲ, ಯಾರೋ ಮಾಡಿದಾಗ ನಾವು ತಿಳ್ಕೊಂಡಾಗ ನಾವು ಅದನ್ನು ಎಲ್ಲ ನಂಬಿಕೆಯಿಂದನೇ ಮಾಡೋದು. ನಾವು ನೋಡಿಲ್ಲ, ನೀವು ನೋಡಿಲ್ಲ, ಆ ವಿಡಿಯೋ ಸರಿ ನಾನು ಸ್ಟೇಟಸ್ಗೆ ಹಾಕ್ತೀನಿ, ಶನಿವಾರ ಹಾಕ್ತೀನಿ ಸರಿ. ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಅದಕ್ಕೋಸ್ಕರನೇ ಅಂಜನಾ ಗರ್ಭ ಸಂಭೂತಾಯ ನಮಃ ಅಂದರೆ ಎಂಥ ಕೆಟ್ಟದ್ದು ಗ್ರಹಗಳು ಬಿಟ್ಟು ಹೋಗ್ತವೆ. ಇದನ್ನು ತೊಡೆ ಮೇಲೆ ಇಟ್ಕೊಂಡು 2 ಕೈಯಲ್ಲಿ ಇಟ್ಕೊಂಡು ಕಾಮಾಕ್ಷಿ ದೀಪದಲ್ಲಿ ನೀವು ಸಿದ್ಧ ಮಾಡ್ಕೊಂಡಿರ್ತಕ್ಕಂಥ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿ 21 ದಿನ ಅದನ್ನು ಯಾರು ಪ್ರಯೋಗ ಮಾಡ್ತಾರೆ ಸಿದ್ಧಿ ಸಾಧಕರು, ನಮ್ಮನ್ನು ಕೇಳಬೇಡಿ, ವಿಡಿಯೋನ 2 ಸರಿ ನೋಡಿ ನಾನು ಏನು ಮಾತಾಡಿದ್ದೀನಿ ಅಂದ್ಬಿಟ್ಟು ಖಂಡಿತ ಮಾಡಿ 100ಕ್ಕೆ 101% ದೇವರು ನಿಮ್ಗೆ ಆಶೀರ್ವಾದ ಮಾಡ್ತಾನೆ. ಅಂದರೆ ಮಾಡಬೇಕು ಅನ್ನೋದೇನು ರೂಲ್ಸ್ ಇಲ್ಲ, ನಿಮ್ಮ ನಿಯತ್ತು ಎಷ್ಟಿರ್ತದೆ ಅಷ್ಟು ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಎಲ್ಲರಿಗೂ ನಾವು ವಿದ್ಯೆ ಕೊಡ್ತೀನಿ ಅಂತ ವಿದ್ಯೆ ಮಾಡ್ಕೊಂಡೋದ್ರೆ ಬೆಂಗಳೂರು ತುಂಬ ಬರೀ ಸ್ವಾಮೀಜಿಗಳೇ ಇರ್ತಾಯಿದ್ರು ನಾವು ನೋಡ್ದಂಗೆ. ಹಂಗಾಗಲ್ಲ. ನಾವು ಒಂದು ಟಿಪ್ಸು ನಮಗಾದರೂ ಡ್ಯಾಮೇಜ್ ಮಾಡಿಕೊಂಡು ಬಟ್ ನಿಮ್ಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಎಲ್ಲೂ ಹೊರಗಡೆ ತಗೊಂಡು ಹೋಗೋಂಗಿಲ್ಲ. ಆ ಟೈಮಲ್ಲಿ ನನಗೆ ಮರೆತು ಹೊರಟೋಗ್ತೀನಿ ಕೆಲವು ಟೈಮು. ನನಗೆ ಆವಾಗ ಆಗಿರೋದೇ ಡ್ಯಾಮೇಜ್ ಜಾಸ್ತಿ. ಓಕೆ, ಅಂದರೆ ಯಾವಾಗಲೂ ಈಗೆಲ್ಲೋ ಒಂದು ಕಡೆ ಸ್ಕೂಟ್ರಲ್ಲಿ ಒಂದು ಇನ್ಸ್ಪೆಕ್ಷನ್ಗೆ ಇಲ್ಲಿ ಪಕ್ಕದಲ್ಲಿ ಹೋದೆ, ಬಲಗಡೆ ಕಾಲು ಮುರ್ಕೊಂಡೆ. ಅದಕ್ಕೋಸ್ಕರ ನಾನು ಆವಾಗಿಂದ ಎಲ್ಲೂ ಹೊರಗಡೆ ಹೋಗೋದಿಲ್ಲ. ಇದು ತುಂಬ ಸೀರಿಯಸ್ ಕೇಸ್ಗಳಿಗೆ ನಾನು ಸಮಾಧಿಗೆ ಹೋದಾಗ ಕೂಡ ಪಕ್ಕದಲ್ಲಿ ನನ್ನ ಎದೆ ಮೇಲೆ ಇಟ್ಬಿಟ್ಟೇನೆ ನಾನು ಕೆಲಸ ಮಾಡ್ತೀನಿ. ಸಣ್ಣ ಪುಟ್ಟ ಆತ್ಮಗಳಿಗೆ ಅದನ್ನು ಫೋಕಸ್ ಮಾಡಿ ಸಮಾಧಿ ಒಳಗಡೆ ಅದನ್ನು ನನ್ನ ಕೈಯಲ್ಲಿ ಐತಿ ಅಂದ್ಬಿಟ್ಟು ನಾನು ಕೆಲಸ ಮಾಡಿಸ್ತೀನಿ. ಎದುರಿಸಿ ಆತ್ಮಕ್ಕೂ ನಾನು ಎದುರಿಸಿ ಕೆಲಸ ಮಾಡ್ತೀನಿ. ಅದಕ್ಕೆ ಯಾವುದೇ ಸಾಧಕರು ಪೂಜೆ ಪುನಸ್ಕಾರ ಮಾಡೋರು ಈ ಆತ್ಮಗಳನ್ನ ತೆಗಿತೀವಿ ಬಂಡ ಧೈರ್ಯ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಟೈಮ್ ಯಾವತ್ತು ಕೆಡ್ತಿದೆ ಆವತ್ತು ನೀವು ಎದ್ದು ಕೂತ್ಕೊಳ್ಳೋದೇ ಕಷ್ಟ ಆಗ್ತದೆ. ಅದಕ್ಕೆ ನಿಮಗೆ ಈ ಕೆಲಸ ಮಾಡ್ತಿರೋರು ಜೀವನ ಮಾಡಬೇಕನ್ನೋ ದೃಷ್ಟಿಯಿಂದ ನನಗೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ವಿಧಾನ, ಒಂದು ಶಕ್ತಿ, ನನಗೇನು ದೇವ್ರು ತೋಚಿದೆಯೋ ಅದು ಮಾಡಿದ್ದೀನಿ. ಇದನ್ನು ಸಾಧನೆ ಮಾಡಿಕೊಂಡ್ರೆ ಖಂಡಿತ ಈ ಕೆಲಸ ಮಾಡ್ತಿರೋರು ಒಳ್ಳೆಯದಾಗುತ್ತೆ. ಇದನ್ನು ನೀವು ತಗೊಂಡು ಎಲ್ಲಿಯಾದರೂ ಮನೆಗಳಲ್ಲಿ ಪೂಜೆಗೆ ಹೋದಾಗ ಇದನ್ನು ಸುಮ್ಮನೆ ಜೊತೆಯಲ್ಲಿ ತೊಗೊಂಡೋದ್ರು ಕೂಡ ಅಲ್ಲಿ ನಿಮ್ಮ ಹತ್ರ ಕೆಟ್ಟ ಆತ್ಮಗಳು ಸುಳಿಯಲ್ಲ. ಸೂಪರ್. ಸೊ ವೀಕ್ಷರೇ, ಇದೊಂದು ಬಗಣಿಗೂಟ. ಯಾಕಂದರೆ ಈ ಪದ ಕೇಳಿದ್ದೀವಿ, ಇದನ್ನು ನಾವು ಬೇರೆಯೇ ಅರ್ಥ ಮಾಡ್ಕೊಂಡಿದ್ವಿ. ಬಟ್ ಇದು ಒರಿಜಿನಲ್ ಬಗಣಿಗೂಟ. ಭಗವಾನ್ ಸರು ಅವರು ಸಂಪಾದನೆ ಮಾಡಿರೋದು, ಅದನ್ನು ತೋರಿಸಿದ್ದಾರೆ. ಇದುವರೆಗೂ ಇದನ್ನು ತೋರಿಸಿರಲಿಲ್ಲ ಎಲ್ಲೂ, ಇವತ್ತೇ ಫಸ್ಟ್ ರಿವೀಲ್ ಮಾಡಿದ್ದಾರೆ. ಸೊ ಈ ಒಂದು ಸಾಧನೆ ಮಾಡ್ಕೊಳ್ಳೋಕ್ಕೆ ಯಾರಿಗಾದರೂ ಆಸಕ್ತಿ ಇದ್ದವರು ಅವರು ಎಲ್ಲ ವಿಡಿಯೋದಲ್ಲೇ ತಿಳಿಸಿಬಿಟ್ಟಿದ್ದಾರೆ. ಆ ಒಂದು ಬೇರು, ಆ ಮೂಲಿಕೆನ, ಬಗಣಿ ಗಿಡ, ಆ ಗಿಡದ ಬೇರನ್ನು ತೊಗೊಂಡು ಅದನ್ನು ಅದಕ್ಕೆ ಹೇಳಿದ್ದಾರೆ ವಿಧಾನಗಳು ಯಾವ ರೀತಿ ಅಂತಂದ್ಬಿಟ್ಟು ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಿ ಅದನ್ನು ತೊಗೊಂಡು ಸಂಪಾದನೆ ಮಾಡ್ಕೊಂಡು ಆದಮೇಲೆ ಅದನ್ನು ಸಿದ್ಧಿ ಸಾಧನೆಗಳು ಒಂದು ಮಂತ್ರ ಜಪದಲ್ಲಿ ಅವುಗಳು ಶಕ್ತಿ ತುಂಬಿಸ್ಕೋಬೋದು. ಬಟ್ ಅದ್ರ ಬಗ್ಗೆ ಒಂದಷ್ಟು ಅರಿವಿದ್ದವರು ಮಾಡ್ಕೋಬೋದು. ಬೇರೆಯವರು ಸುಮ್ಮನೆ ಏನೋ ಮಾಡೋಣ ಅಂತ ಹೋದರೆ ಅದು ವರ್ಕ್ ಆಗೋಲ್ಲ. ಬಟ್ ಅದ್ರ ಶಕ್ತಿ ಅಪಾರವಾಗಿರುತ್ತೆ. ಆ ಶಕ್ತಿ ಅಂದರೆ ಅದ್ರ ಜೊತೆಯಲ್ಲಿದ್ದರೆ ಎಂಥದ್ದು ದುಷ್ಟಶಕ್ತಿ ನಮ್ಮ ಹತ್ರ ಸೇರೋಕ್ಕೆ ಬರೋದಿಲ್ಲ, ಭಯ ಪಡ್ತವೆ ಅನ್ನೋ ವಿಚಾರ. ಯಾಕೆಂದರೆ ಅವ್ರಿಗೆ ಎಷ್ಟೋ ಸರಿ ಅದು ಬಿಟ್ಟು ಹೋದಾಗ ಡ್ಯಾಮೇಜ್ ಆಗೈತೆ. ಅವ್ರು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ನಮಗೆ ಒಂದು ಆಧಾರ, ಒಂದು ಆಯುಧ ಏನು ಅಂತ ಕೇಳಿದ್ದಕ್ಕೆ ಅವರು ಇದನ್ನು ತೋರಿಸಿದ್ದಾರೆ ಬಗಣಿಗೂಟ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ.